ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಈ ಸಭೆಗೆ ಅಂದರೆ ಸ್ಥಳೀಯ ಸಭೆ, ಕ್ರಿಸ್ತನ ಸಭೆ ಕೊಲ್ಲನಹಳ್ಳಿ, ಈ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿ ನನಗೆ ಇಲ್ಲಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಹೇಳುವುದಕ್ಕೆ ನನಗೆ ಅವಕಾಶ ಕಲ್ಪಿಸಿದಂಥ ಪಾಸ್ಟರ್ ಜಾನ್ ಮೋಸಸ್ ಅವರಿಗೆ ಮತ್ತು ಸಭೆಯ ಸದಸ್ಯರೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವ ಸಮಯ. ಈಗ ತಾನೇ ನಾವು ಓದಿದ್ವಿ ಯಾಜಕಾಂಡ 20ನೇ ಅಧ್ಯಾಯ 1-5 ವಚನಗಳು. ದಯಮಾಡಿ ಮತ್ತೆ ಯಾರಾದರೂ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. ಇಸ್ರಾಯೇಲರಲ್ಲಾಗಲಿ ಅವರ ನಡುವೆ ಇಳುಕೊಂಡಿರುವ ಪರದೇಶದವರಲ್ಲಾಗಲಿ ಯಾವನಾದರೂ ತನ್ನ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೇಕನಿಗೆ ಕೊಟ್ಟರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ದೇಶದ ಜನರು ಅವನನ್ನು ಕೊಲ್ಲೆಸೆದು ಕೊಲ್ಲಬೇಕು. ಅವನು ತನ್ನ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೇಕನಿಗೆ ಕೊಟ್ಟು ನನ್ನ ದೇವಸ್ಥಾನವನ್ನು ಅಶುದ್ಧ ಮಾಡಿ ನನ್ನ ಪರಿಶುದ್ಧವಾದ ಹೆಸರನ್ನು ಅಪಕೀರ್ತಿಗೆ ಒಳಪಡಿಸಿದ್ದರಿಂದ ನಾನು ಅವನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದುಹಾಕುವೆನು. ಆ ಮನುಷ್ಯನು ತನ್ನ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೇಕನಿಗೆ ಕೊಡಲಾಗಿ ದೇಶದವರು ಅವನನ್ನು ಕೊಲ್ಲದೆ ಅವನು ಮಾಡಿದ ಕೆಲಸವನ್ನು ನೋಡಿಯೂ ನೋಡದವರಂತಿದ್ದರೆ, ನಾನಂತೂ ಆ ಮನುಷ್ಯನಿಗೂ ಅವನ ಕುಟುಂಬದವರಿಗೂ ವಿಮುಖನಾಗಿ ಅವನನ್ನು ಮಾತ್ರವಲ್ಲದೆ ಅವನನ್ನು ಹೊಂದಿಕೊಂಡು ದೇವದ್ರೋಹಿಗಳಾಗಿ ಮೊಲೇಕನಿಗೆ ಸೇವೆ ಮಾಡಿದವರೆಲ್ಲರನ್ನು ಕುಲದಿಂದ ತೆಗೆದುಹಾಕುವೆನು. ಓಕೆ, ಮೊಲೇಕನ್ ಅಂದರೆ ಯಾರು? ನಿಮಗೇನಾದರೂ ಐಡಿಯಾ? ಮೋಲೇಕನಿಗೆ ಇಲ್ಲಿ ಮಕ್ಕಳನ್ನು ಕೊಡಬಾರ್ದು ಅಂತ ಓದಿದ್ವಿ. ಮೋಲೇಕನು ಯಾರಲ್ಲ, ಆಗಿನ ಕಾಲದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು. ಏನು ಹೇಳ್ರೆ? ಅನಿಷ್ಟ ಪದ್ಧತಿ. ಆ ಪದ್ಧತಿಯಲ್ಲಿ ಇದು ಕೂಡ ಒಂದು ಮೂಢಾಚಾರ ಅಥವಾ ಅನ್ಸೈಂಟಿಫಿಕ್, ಅವೈಜ್ಞಾನಿಕವಾಗಿ ಇರುವಂಥದ್ದು. ಇದು ಬಹಳ ಕೆಟ್ಟ ಪದ್ಧತಿ ಅಂತ ಹೇಳ್ಬೋದು. ಏನು ಅಂದರೆ, ಒಂದು ದೊಡ್ಡ ವಿಗ್ರಹ ಇರುತ್ತೆ. ಆ ವಿಗ್ರಹದ ಹೆಸರು ಮೋಲೇಕನು. ಏನು ಹೇಳ್ರೆ? ವಿಗ್ರಹದ ಹೆಸರು ಮೋಲೇಕನು. ಅದನ್ನು ಆ ವಿಗ್ರಹ ಹೇಗಿರುತ್ತೆ ಅಂದರೆ, ತನ್ನ ಕೈಗಳನ್ನು ಈಗ ಚಾಚಿರುತ್ತೆ. ಅದು ಲೋಹದಿಂದ ಮಾಡಲ್ಪಟ್ಟಿರೋ ವಿಗ್ರಹ. ಆ ವಿಗ್ರಹಕ್ಕೆ ಒಳಗಡೆ ಬೆಂಕಿ ಹಾಕಿರ್ತಾರೆ. ಅದು ತುಂಬ ಬಿಸಿಯಾಗುತ್ತೆ. ಆ ಒಂದು ಹೀಗೆ ನೀಡಲ್ಪಟ್ಟಿರುವ ಕೈಯಲ್ಲಿ ತಾಯಿಯಿಂದ ಮಗುವನ್ನು ಕಿತ್ತು ಅದರ ಮೇಲೆ ಇಡ್ತಾರೆ. ಅದು ಆಹುತಿಯಾಗಿ ಮಗು ಸತ್ತೋಗುತ್ತಲ್ಲ. ಅದು ನರಬಲಿ. ಏನು ಹೇಳ್ರಿ? ನರಬಲಿಯಾಗಿ ಕೊಡ್ತಾಯಿದ್ರು. ಈಗ ನಾವು ನೋಡೋಣ, ಮೋಲೇಕನ್ ಗೊತ್ತಾಯ್ತಲ್ಲ, ಅದು ಒಂದು ವಿಗ್ರಹ. ಆಗಿನ ಕಾಲದಲ್ಲಿ ಅಂದರೆ ಹೆಚ್ಚು ಕಡಿಮೆ ಇದು 3,000-4,000 ವರ್ಷಗಳ ಹಿಂದೆ ನಡೆದಂಥದ್ದು. 3,500 ವರ್ಷ ಅಂದ್ಕೊಳ್ಳಿ. ಮೋಶೆಯಿಂದ ಇಲ್ಲಿವರೆಗೂ 3,000 ವರ್ಷ. ಆ ಕಾಲದಲ್ಲಿ ಆ ಒಂದು ಕಾನಾನ್ ದೇಶದಲ್ಲಿ ಈ ಒಂದು ಕೆಟ್ಟ ವಿಗ್ರಹ ಇತ್ತು. ಆ ವಿಗ್ರಹಕ್ಕೆ ತಮ್ಮ ಜನರು ತಮ್ಮ ಮಕ್ಕಳನ್ನು ಬಲಿ ಕೊಡ್ತಾ ಇದ್ರು. ದೇವರೀಗ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿ ಅವರಿಗೆ ಕೆಲವೊಂದು ಆಜ್ಞೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ಕೆಟ್ಟ ಆ ಒಂದು ಪರಿಸರ ಇದೆ. ಆ ಪರಿಸರದಲ್ಲಿ ನೀವು ಹೇಗೆ ಪರಿಶುದ್ಧರಾಗಿರಬೇಕು, ನೀವು ನಿಮ್ಮ ದೇವರಾದ ಯೆಹೋವನಿಗೆ ಹೇಗೆ ನಡೆದುಕೊಳ್ಬೇಕು, ಇಂತಿಂಥ ಮಾರ್ಗದಲ್ಲಿ ನಡೀಬೇಕು, ಇಂತಿಂಥ ಕೆಲಸ ನೀವು ಮಾಡಬೇಕು, ಇಂತಿಂಥ ಕೆಲಸ ನೀವು ಮಾಡಬಾರ್ದು ಎಂಬುದಾಗಿ ಕೆಲವು ಕಟ್ಟಪ್ಪಣೆಗಳನ್ನು ಆತನು ಕೊಡ್ತಾ ಇದ್ದಾನೆ. ಅದರಲ್ಲಿ ಇದು ಕೂಡ ಒಂದು. ಏನಂದರೆ, ನಿಮ್ಮ ಮಕ್ಕಳನ್ನು ಯಾರು ತೆಗೆದುಕೊಂಡು ಹೋಗಿ ಮೋಲೇಕನಿಗೆ ಬಲಿ ಕೊಡಬಾರದು ಎಂಬುದಾಗಿ. ಆಗಿನ ಕಾಲದಲ್ಲಿ ತಮ್ಮ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಬಲಿ ಕೊಡ್ತಾಯಿದ್ರು. ಒಂದು ವೇಳೆ ತಾಯಿಗೆ ಬಲಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಲವಂತವಾಗಿ ತಾಯಿಯಿಂದ ಕಿತ್ಕೊಳ್ತಾಯಿದ್ರು. ಆ ಮಗು ಮತ್ತು ತಾಯಿಯ ಅಳುವಿಕೆ ಕೇಳಿಸಬಾರ್ದೆಂಬುದಾಗಿ ಆ ಸ್ಥಳದಲ್ಲಿ ದೊಡ್ಡ ವಾಲ್ಗ ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ದೊಡ್ಡ ಶಬ್ದವನ್ನು ಮಾಡ್ತಾಯಿದ್ರು. ಆವಾಗ ತಾಯಿಯ ಒಂದು ಗೋಳಾಟ, ಮಗುವ ಅಳುವಿಕೆ, ಸಾಯುವಂಥ ಸಂದರ್ಭದಲ್ಲಿ ಅದು ಗೊತ್ತಾಗ್ತಿರಲಿಲ್ಲ ಯಾರಿಗೂ. ದಯಮಾಡಿ ಕೇಳಿಸ್ಕೊಳ್ರಿ. ಇದು ಸ್ವಲ್ಪ ನಿಮಗೆ ಒಂಥರ ಏನೋ ಬೇರೆ ಅನ್ನಿಸ್ಬೋದು. ಅಂದರೆ ಆಗಿನ ಕಾಲದ್ದು ಒಂದು ಪರಿಸ್ಥಿತಿ ಹೇಗಿತ್ತು ಅಂತ. ದೇವರು ಹೀಗೆ ಆ ಒಂದು ಮೋಲೇಕನಿಗೆ ನೀವು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಎಂಬುದಾಗಿ ಆಜ್ಞೆ ಮಾಡಿದ್ರು. ನಿಮ್ಮ ಮಕ್ಕಳನ್ನು ಯಾರಿಗೂ ಕೊಡಬಾರ್ದು ಎಂಬುದಾಗಿ. ಬರೀ ಒಂದೇ ಸಾರಿ ಅಲ್ಲ, ಒಂದು ವೇಳೆ 2-3 ಸಲ ಹೇಳಿದ್ರು. ಒಂದು ವೇಳೆ ನೀವೇನಾದರೂ ಕೊಟ್ಟರೆ ನಾನು ನಿನಗೆ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ ದೇವರು. ವಿಮುಖನಾಗಿದ್ದೇನೆ. ನೋಡ್ರೆ, ಆ ದೇಶದ ಜನರು ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ನಿಮ್ಮ ಮಕ್ಕಳನ್ನು ಆ ಒಂದು ದೆವ್ವಕ್ಕೆ ಬಲಿ ಕೊಟ್ಟರೆ, ಮೋಲೇಕನ ಎಂಬ ದೆವ್ವ ಅದು, ಆ ದೆವ್ವಕ್ಕೆ ಏನಾದರೂ ಬಲಿ ಕೊಟ್ಟರೆ, ಯಾರಾದರೂ ಅದನ್ನು ಕೊಟ್ಟಿದ್ದನ್ನು ನೀವು ಯಾರಾದರೂ ನೋಡಿದ್ರೆ ಧೈರ್ಯವಾಗಿ ಆತನನ್ನು ಮತ್ತೆ ಅದು ರಿಪೀಟ್ ಆಗ್ದಂಗೆ ಅದನ್ನೇನು ಮಾಡಬೇಕು, ಅವನನ್ನು ಕಲ್ಲೆಸೆದು ಕೊಲ್ಲಬೇಕು.
ಅಥವಾ ಇದನ್ನು ಮಾಡಿದ್ದನ್ನು ಜನಗಳೆಲ್ಲ ನೋಡದೇ ಹಾಗೆ ಅವನನ್ನು ಹೊಂದಿಕೊಂಡು ಇದ್ದರೆ ಅವನನ್ನು ಮಾತ್ರವಲ್ಲದೆ ಇಡೀ ದೇಶವನ್ನೇ ನಾನು ಹಾಳು ಮಾಡ್ತೇನೆ ಎಂಬುದಾಗಿ ಒಂದು ಆಜ್ಞೆಯನ್ನು ಕೊಟ್ಟರು. ಮಕ್ಕಳನ್ನು ಯಾರು ಕೂಡ ನೀವು ಬಲಿ ಕೊಡಬಾರ್ದು ಎಂಬುದಾಗಿ ಆಜ್ಞೆ ಕೊಟ್ಟರು. ಇನ್ನೊಂದು ವಚನ ಓದೋಣ. ಯಾಜಕಕಾಂಡ 18ನೇ ಅಧ್ಯಾಯ 21ನೇ ವಚನ. ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಮೊಲೇಕನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು, ನಾನು ಯೆಹೋವನು. ಮತ್ತೆ ಹೇಳ್ತಾ ಇದ್ದಾರೆ ನೋಡ್ರಿ, ಮೊಲೇಕನಿಗೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮಕ್ಕಳನ್ನು ಬಲಿ ಕೊಡಬಾರ್ದು. ದೇವರು ಒತ್ತಿ ಹೇಳ್ತಾ ಇದ್ದಾರೆ, ನನ್ನ ದೇವರ ಅಂದರೆ ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ಅಪಕೀರ್ತಿಗೆ ಒಳಪಡಿಸಬಾರ್ದು. ದೇವರಿಗೆ ವಿರೋಧಿಗಳಿದ್ದಾರೆ, ಅವರ ಮುಂದೆ ದೇವರ ತಲೆ ತಗ್ಗಿಸುವಂಥ ಕಾರ್ಯವನ್ನು ನೀವು ಮಾಡಬಾರ್ದು ಎಂಬುದಾಗಿ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ನೋಡ್ರಿ, ಇದನ್ನು ಇಸ್ರಾಯೇಲರು ಪಾಲಿಸಿದ್ರ? ಯೆಹೋವನ ಒಂದು ಕಟ್ಟಪ್ಪಣೆ ಇದೆಯಲ್ವಾ, ನಿಮ್ಮ ಮಕ್ಕಳನ್ನು ಯಾರು ಬಲಿ ಕೊಡಬಾರ್ದು, ಆಹುತಿ ಕೊಡಬಾರ್ದು ಎಂಬುದಾಗಿ. ಇದನ್ನು ಇಸ್ರಾಯೇಲರು ಯಾರು ಪಾಲಿಸಿದ್ರ? ಇಲ್ಲ. ದೇಶದಲ್ಲಿ ಅದನ್ನು ಅಳವಡಿಸ್ಕೊಂಡ್ರು. ಸರಿ, 2ನೇ ಅರಸುಗಳು 21ನೇ ಅಧ್ಯಾಯ 6ನೇ ವಚನ ಓದ್ರಿ. 6ನೇ ಅಧ್ಯಾಯ 6ನೇ ವಚನ ಓದ್ರಿ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಓಕೆ, ಈಗ ನೋಡ್ರಿ, ದೇವರು ಆಜ್ಞೆಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬಲಿ ಕೊಡಬಾರ್ದು, ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬಾರ್ದು, ನಿಮ್ಮ ಮಕ್ಕಳನ್ನು ನಾನು ಕೊಟ್ಟ ಬಹುಮಾನವನ್ನು ನೀವು ಹೇಗೆ ಬೆಳೆಸಬೇಕು, ನೀವು ಹೇಗಿರಬೇಕು, ಬರೀ ಮಕ್ಕಳು ಮಾತ್ರ ಅಲ್ಲ, ನೀವು ಹೇಗಿರಬೇಕು, ನಿಮ್ಮ ಮಕ್ಕಳು ಹೇಗಿರಬೇಕು ಎಂಬುದಾಗಿ ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಾನು ನಿಮಗೆ ಈಗ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿರಬೇಕು. ಎಲ್ಲರೂ ದೊಡ್ಡವರಿಗೆ ಹೇಳ್ತಿರೋದು ಇದು, ಮಕ್ಕಳಿಗೆಲ್ಲ, ದೊಡ್ಡವರಿಗೆ. ದೇವರ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಮೊದಲನೇದು, ದೇವರ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಏನು? ದೇವರು ಕೊಟ್ಟ ಮಕ್ಕಳಿಗೆ ನೀವೇನು ಮಾಡಬೇಕು? ದೇವರ ಮಾತುಗಳನ್ನು ಕಲಿಸ್ಕೊಡ್ಬೇಕು, ಅಭ್ಯಾಸ ಮಾಡಿಸ್ಕೊಳ್ಬೇಕು. ಅಂದರೆ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಅಭ್ಯಾಸ ಅಂದ್ರೇನು? ಒಂದ್ಸಲಿ ಓದೋದ? ಅಭ್ಯಾಸ ಅಂದ್ರೇನು? ಈಗ ಎಲ್ಲಡಿಕೆ ಹಾಕೋದು ಒಂದು ಏನದು ಅಭ್ಯಾಸ. ಅದು ಒಂದಿನ ಮಾಡಿದ್ರೆ ಅದನ್ನು ಅಭ್ಯಾಸ ಅಂತಾರ? ಅಲ್ಲ. ಕುಡಿಯೋದು ಒಂದು ವ್ಯಸನ, ಅದು ಅಭ್ಯಾಸ. ಅದು ಒಂದಿನ ಮಾಡಿದ್ರೆ ಅವರು ಅದು ಅಭ್ಯಾಸ ಅಂತಾರ? ಇಲ್ಲ. ಪ್ರತಿದಿನ ನೀವು ದೇವರ ವಾಕ್ಯವನ್ನು ಓದಬೇಕು. ಪ್ರತಿದಿನ ನಿಮ್ಮ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮಕ್ಕಳು ಹೇಗಿರಬೇಕು? ಇಂಥ ವಚನದಲ್ಲಿ ಇಂಥ ವಾಕ್ಯ ಇದೆ, ದೇವರ ವಾಕ್ಯ ಅಂತ ಹೇಳಿದ ತಕ್ಷಣ ಹೇಳುವ ಹಾಗಿರಬೇಕು. ಹಾಡನ್ನು ಹಾಡು ಎಂಬುದಾಗಿ ಹೇಳಿದರೆ ತಕ್ಷಣ ಹಾಡುವವರಾಗಿರಬೇಕು. ನಿಮ್ಮ ಮಕ್ಕಳು ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿರಬೇಕು. ಮತ್ತು ಅದನ್ನು ಮುಂದುವರಿತಾ ದೇವರು ಹೇಳ್ತಾರೆ ಏನಂತಂದರೆ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ಯಾವಾಗ ಅಭ್ಯಾಸ ಮಾಡಿಸ್ಬೇಕೆಂಬುದಾಗಿ ಹೇಳ್ತಾರೆ. ಯಾವಾಗ? ಮನೆಯಲ್ಲಿ ಕೂತಿರುವಾಗಲೂ. ಓಕೆ, ನೋಡ್ರಿ, ನಾವು ಮನೆಯಲ್ಲಿ ಕೂತಿರುವಾಗ ನಾವೇನು ಮಾಡಬೇಕು? ದೇವರ ವಾಕ್ಯಗಳ ವಿಷಯವಾಗಿ ಮಕ್ಕಳ ಹತ್ರ, ಎಲ್ಲರ ಹತ್ರ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಬರೀ ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ, ದೇವರ ವಿಷಯವಾಗಿ ನಾವು ಮಾತಾಡಬೇಕು. ಕೂತಿರುವಾಗ ಮಾತಾಡಬೇಕು. ನನಗೆ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಈ ಕೆಲಸವನ್ನು ಮಾಡೋದಿಲ್ಲ ಮನೆಯಲ್ಲಿ. ಇದು ಎಲ್ಲಿ ಹೇಳ್ತಿರೋದು? ಸಭೆಯಲ್ಲ ಅಲ್ಲ, ಮನೆಯಲ್ಲಿ ಏನು ಮಾಡಬೇಕು? ನಾವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಯಾವಾಗ ಮಾಡಬೇಕು? ಕೂತಿರುವಾಗ ನಾವು ಸಾಮಾನ್ಯ ಏನು ಮಾಡ್ತೀವಿ? ಕೆಲಸಕ್ಕೆ ಬಾರದ ಮಾತುಗಳನ್ನು ಮಾತಾಡ್ತೇವೆ. ಕೆಲಸಕ್ಕೆ ಬರುವಂಥ ವಾಕ್ಯಗಳನ್ನು ಓದುವುದು ಅಥವಾ ಹಿತವಚನಗಳು ಯಾವುದು ಮಾತಾಡೋದಿಲ್ಲ. ಅವ್ರಿವ್ರ ಬಗ್ಗೆ ಮಾತಾಡ್ತೀವಿ. ಮನುಷ್ಯರೆಲ್ಲರೂ, ಜನರಲ್ಲಾಗಿ ಹೇಳ್ತಾ ಇದ್ದೀನಿ, ಮನುಷ್ಯರೆಲ್ಲರೂ ಈಗ ಮಾಡ್ತಾರೆ. ಅವ್ರಿವ್ರ ಬಗ್ಗೆ ಮಾತಾಡುವಂಥದ್ದು. ಮತ್ತು ಇನ್ನೇನು ಮಾಡ್ತೀರಾ? ನೀವಲ್ಲ, ಸಾಮಾನ್ಯ ಎಲ್ಲ ಮನುಷ್ಯರು ಮನೆಯಲ್ಲಿ ಕೂತಿರುವಾಗ ಅಥವಾ ನಿಮ್ಮ ಅನೇಕ ಕಷ್ಟಗಳ ವಿಷಯವಾಗಿ ಮಾತಾಡ್ಬೋದು. ಅದೇ ಹೊರತು ದೇವರ ವಾಕ್ಯವನ್ನು ನೀವು ಮಾತಾಡೋದಿಲ್ಲ. ನೀವೇ ಅಂತಲ್ಲ, ಎಲ್ಲರೂ ಅಷ್ಟೇ, ಕ್ರೈಸ್ತರೆಲ್ಲರೂ ಅಷ್ಟೇ. ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಕೂತಿರುವಾಗ ಏನು ಮಾಡಬೇಕು? ಮನೇಲಿ ಈಗ ಕೂತಿರ್ತೀವಿ, ಏನು ಮಾಡಬೇಕು? ದೇವರ ವಾಕ್ಯದ ವಿಷಯವಾಗಿ ನಾವು ಮಾತಾಡಬೇಕು. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಕುರಿತಾಗಿ ನಾವು ಮಾತಾಡಬೇಕು. ಆತನ ಮುಖಾಂತರ ನಮಗೆ ರಕ್ಷಣೆ ಆಯಿತು ಎಂಬುದಾಗಿ ಮಕ್ಕಳ ಹತ್ರ ಮಾತಾಡಬೇಕು ಹೊರತು ಬರೀ ಫೋನಲ್ಲಿ ಮಾತಾಡುವಂಥದ್ದು ಅಥವಾ ಕೆಲಸಕ್ಕೆ ಬಾರದಿಂದ ಮಾತಾಡುವಂಥದ್ದು ಅದಲ್ಲ. ಟಿ ವಿ ನೋಡುವಂಥದ್ದು ಅದಲ್ಲ. ಮೊಬೈಲ್ ನೋಡುವಂಥದ್ದು ಅದಲ್ಲ. ಆದರೆ ನೀವೇನು ಮಾಡಬೇಕು? ದೇವರ ವಾಕ್ಯದ ವಿಷಯವಾಗಿ ಮಾತಾಡಬೇಕು. ದೇವರ ವಾಕ್ಯವನ್ನು ಕೇಳಬೇಕು. ನೀವು ಒಂದು ವೇಳೆ ಮೊಬೈಲ್ನ ಕೇಳ್ತಾ ಇದ್ದೀರಂದರೆ ಅದು ಕೇಳುವಂಥದ್ದಾಗಿರಬೇಕು, ಅದು ದೇವರ ವಾಕ್ಯವಾಗಿರಬೇಕು.
ಪ್ರಯೋಜನಕ್ಕೆ ಬಾರದವುಗಳನ್ನು ನೀವು ಮೊಬೈಲಲ್ಲಿ ನೋಡಬಾರ್ದು. ಪ್ರಯೋಜನಕ್ಕೆ ಬಾರದಂಥವುಗಳನ್ನು ಟಿ ವಿಯಲ್ಲಿ ನೋಡಬಾರ್ದು. ಟಿ ವಿ ನೋಡ್ರಿ, ಯಾವುದನ್ನು ನೋಡಬೇಕು ಅದನ್ನು ನೋಡ್ರಿ. ಒಂದು ಸಾರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ನನ್ನ ಹೆಂಡತಿ ಜ್ಯೋತಿ ಟಿ ವಿ ನೋಡ್ತಾ ಇದ್ವಿ. ಬಹುಶಃ ಅದು ತುಂಬ ವರ್ಷ ಆಯಿತು. ಡಿಸ್ಕವರಿ ಚಾನಲ್ ಎಂಬುದಾಗಿ, ಡಿಸ್ಕವರಿ ಚಾನಲ್ ಅದನ್ನು ನೋಡ್ತಾ ಇದ್ವಿ. ಕೊಮೋಡೋ ಡ್ರ್ಯಾಗನ್ ಎಂಬುದಾಗಿ ಒಂದು ಜಾತಿ ಇದೆ. ಅದು ಪಲ್ಲಿ ಜಾತಿಗೆ ಸೇರಿದ್ದು. ಅದು ತುಂಬ ದೊಡ್ಡದಾಗಿರುತ್ತೆ, ಉದ್ದ ಇಷ್ಟಿರುತ್ತೆ, ತುಂಬ ಒಂದು 10 ಅಡಿ ಇರ್ಬೋದು ಉದ್ದ. ಅಷ್ಟು ದೊಡ್ಡ ಹಲ್ಲಿ ಜಾತಿ ಅದು ಕೊಮೋಡೋ ಡ್ರ್ಯಾಗನ್ ಅಂತಾರೆ. ಅಂದರೆ ಕೊಮೋಡೋ ದೇಶದಲ್ಲಿರುವಂಥದ್ದು, ಅದಕ್ಕೆ ಡ್ರ್ಯಾಗನ್ ಎಂಬುದಾಗಿ ಕರೀತಾರೆ. ಅದನ್ನು ನೋಡ್ತಾ ಇದ್ವಿ, ಅದ್ರ ಬಗ್ಗೆ ತೋರಿಸ್ತಾ ಇದ್ರು. ನಾನು ಟಿ ವಿ ನೋಡ್ರಿ ಆದರೆ ನೋಡುವಂಥದ್ದನ್ನು ನೋಡ್ರಿ ಎಂಬುದಾಗಿ ನಾನು ಈ ವಿಷಯದಿಂದ ಕೆಲವು ತಿಳ್ಕೊಂಡೆ. ಡಿಸ್ಕವರಿ ಚಾನಲ್ ನೋಡ್ತಾ ಇದ್ದೆ. ಆ ಸಮಯದಲ್ಲಿ ಅದು ಹಿಂದಿ ಭಾಷೆಯಲ್ಲೂ ಕನ್ನಡ ಭಾಷೆಯಲ್ಲೂ ಬರ್ತಾ ಇತ್ತು. ತುಂಬ ವರ್ಷ ಆಯಿತು ನಾನು ತಿಳ್ಕೊಂಡು. ಅದು ಮೊಟ್ಟೆ ಇಡುತ್ತೆ. ಅದು ಏನು ಗೊತ್ತಾ? ಕನ್ಯೆ ಅಂದರೆ ಗೊತ್ತಲ್ಲ, ಮದುವೆ ಆಗಿಲ್ಲದೆ ಇರೋಂಥದ್ದು ನಾವು ಏನಂತೀವಿ? ಕನ್ಯೆ ಅಂತೀವಿ. ಅದರಲ್ಲೂ ಅಷ್ಟೇ, ಗಂಡು ಜಾತಿ ಇಲ್ಲ ಅಂದರೂ ಕೂಡ ಅದು ಮೊಟ್ಟೆ ಇಡುವುದಕ್ಕೆ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಏನಂತಾರೆ? ಇಂಗ್ಲೀಷ್ ಭಾಷೆಯಲ್ಲಿ ಒಂದು ವರ್ಡ್ ಇದೆ ಅದಕ್ಕೆ, ಪಾರ್ಥಿನೋಜೆನಿಸಿಸ್ ಅಂತ. ಏನು ಹೇಳ್ರಿ? ಪಾರ್ಥಿನೋಜೆನಿಸಿಸ್. ನೀವು ಸೈನ್ಸ್ ಓದಿರೋರು ಸ್ವಲ್ಪ ನಿಮಗೆ ಗೊತ್ತಿರ್ಬೋದು. ಯಾರಿಗೆ ಗೊತ್ತಿದೆಯಾ ಪಾರ್ಥಿನೋಜೆನಿಸಿಸು? BSc ನರ್ಸಿಂಗ್ ಓದಿರೋರು ಅವ್ರಿಗೆ ಗೊತ್ತಿದೆ. ಪಾರ್ಥಿನೋಜೆನಿಸಿಸ್ ಅಂದರೆ ತಾಯಿ ಮಾತ್ರ, ತಂದೆಯ ಸಹಾಯವಿಲ್ಲದೆ ತಾಯಿ ಮಗುವಿಗೆ ಜನ್ಮ ಕೊಡುವಂಥದ್ದೇನದು? ಪಾರ್ಥಿನೋಜೆನಿಸಿಸ್. ಇದನ್ನು ಪ್ರಕೃತಿಯಲ್ಲಿ ದೇವರು ಇಟ್ಟಿದ್ದಾರೆ. ಹೇಗೆ ನಮಗೆ ಇದು ಅನುಕೂಲವಾಯಿತು ಅಂದರೆ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದರು. ಇದಕ್ಕೆ ದೇವರಿಗೆ ವಿರೋಧವಾಗಿರುವಂಥ ವ್ಯಕ್ತಿಗಳು ಏನು ಹೇಳ್ತಿದ್ದಾರೆ? ಇದಕ್ಕೆ ಸೈನ್ಸ್ ಒಪ್ಪುತ್ತಾ ಎಂಬುದಾಗಿ ಪ್ರಶ್ನೆ ಮಾಡುವವರಾಗಿದ್ದಾರೆ. ಸೈನ್ಸಲ್ಲಿ ಇದಕ್ಕೆ ಉತ್ತರ ಇದೆ, ಅದಕ್ಕೆ ಪಾರ್ಥಿನೋಜೆನಿಸಿಸ್ ಎಂಬುದಾಗಿ. ನಾನು ಈ ವಿಷಯವನ್ನು ತಿಳ್ಕೊಂಡೆ. ಹೇಗೆ ತಿಳ್ಕೊಂಡೆ? ಟಿ ವಿಯಿಂದ ತಿಳ್ಕೊಂಡೆ. ಟಿ ವಿ ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಟಿ ವಿ ನೋಡ್ರಿ, ತಿಳ್ಕೊಳ್ಳುವಂಥ ವಿಷಯವನ್ನು ನೀವು ನೋಡ್ರಿ. ಸಿನಿಮಾಗಳನ್ನ ನೋಡಬಾರ್ದು. ಸಮಯ ವ್ಯರ್ಥ ಮಾಡುವಂಥದ್ದು ಏನು ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಸಿನಿಮಾದಿಂದ. ಈಗಿನ ಕಾಲದಲ್ಲಿ ಸಿನಿಮಾದಂತೂ ಮೊದಲೇ ಇಲ್ಲ. ಆದ್ದರಿಂದ ನೀವು ಇನ್ಫಾರ್ಮೇಷನ್ ಚಾನಲ್ಸ್ ಅಂತ ಇರ್ತಲ್ಲ ಟಿ ವಿಯಲ್ಲಿ, ಅದನ್ನು ನೋಡಿರಿ. ಮೊಬೈಲಲ್ಲಿ ನೋಡಿದ್ರು ದೇವರ ವಾಕ್ಯವನ್ನು ನೋಡಿರಿ. ನೀವು ನಿಮ್ಮ ಮನೆಯಲ್ಲಿ ಕೂತಿರುವಾಗ ನಿಮ್ಮ ಮಕ್ಕಳಿಗೆ ಇದನ್ನು ಕೂತಿರುವಾಗ ಅಭ್ಯಾಸ ಮಾಡಿರಿ. ನೆಕ್ಸ್ಟ್ ಮುಂದೆ ಹೋಗೋಣ ನಾವು. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ. ಎರಡನೇದು. ಮೊದಲನೇದು ಕೂತಿರುವಾಗ ಅಭ್ಯಾಸ ಮಾಡಿಸ್ಬೇಕು. ಈಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ಏನು ಮಾತಾಡ್ತೀರಾ ನೀವು? ನಿಮ್ಮ ಮಕ್ಕಳೊಟ್ಟಿಗೆ ಹೋಗ್ತಾ ಇದ್ದೀರಾ ದಾರಿಯಲ್ಲಿ, ಅಥವಾ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ, ಏನು ಮಾತಾಡ್ತೀರಾ? ಮೊಬೈಲ್ ನೋಡ್ಕೊಂಡು ಹೋಗ್ತೀರಾ. ಮಕ್ಕಳಾದರೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅದಲ್ಲ, ದೇವರ ವಾಕ್ಯವನ್ನು ಕುರಿತು ನಾವು ಮಾತಾಡುವವರಾಗಿರಬೇಕು. ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ. ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನಾವೇನು ಮಾಡಬೇಕು? ದೇವರ ವಾಕ್ಯದ ವಿಷಯವನ್ನು ನಾವು ಮಾತಾಡುವವರಾಗಿರಬೇಕು. ಮೂರನೇದಾಗಿ ಮಲಗುವಾಗಲೂ. ನೋಡ್ರಿ, ಇನ್ನೊಂದು ವಿಚಾರ. ಮೊದಲನೇದಾಗಿ ಕೂತಿರುವಾಗ, ಎರಡನೇದು ನಡೆಯುವಾಗ, ಮೂರನೇದು ಮಲಗುವಾಗ. ನಾವು ಹಾಸಿಗೆಗಳನ್ನು ಹಾಸ್ಕೊಂಡು ಮಲ್ಕೊಳ್ತೀವಿ. ಮಲ್ಕೊಳ್ಳುವ ಸಂದರ್ಭದಲ್ಲಿ ನಾವು ಏನು ಮಾತಾಡ್ತೀವಿ? ಇವತ್ತಿಂದ ಪ್ರಾಕ್ಟೀಸ್ ಮಾಡಿರಿ. ನೀವು ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ವಿಷಯವನ್ನು ಮಾತಾಡ್ರಿ. ಯೇಸು ಸ್ವಾಮಿ ಸಹಾಯಕನು, ಸತ್ಯ ಸಹಾಯಕನಾತನ ಎಂಬುದಾಗಿ ಆತನ ವಿಷಯವಾಗಿ ನಾವು ಮಾತಾಡಬೇಕು. ನಮ್ಮ ಮಕ್ಕಳಿಗೆ ವಿಶೇಷವಾಗಿ ನಾವು ಅದೇ ಮಾತಾಡಬೇಕು, ನಮ್ಮ ಮಕ್ಕಳಿಗೂ ಅದೇ ಕಲಿಸ್ಕೊಡ್ಬೇಕು. ನೆಕ್ಸ್ಟ್ ಮುಂದೆ ಬೆಳಗ್ಗೆ ಏಳುವಾಗ, ಕೆಲವರು ಬೆಳಗ್ಗೆ ಎದ್ದಿದ ತಕ್ಷಣ ಬೇರೆ ಏನೇನೋ ವಿಷಯ ಮಾತಾಡ್ತಾರೆ. ಕೆಲವರು ಹೆಂಗಸರು ಇನ್ನೂ ಬೇರೆ ವಿಷಯಗಳೇ ಮಾತಾಡ್ತಾರೆ. ಅದಿಲ್ಲ, ಇದಿಲ್ಲ, ನೀರು ಬಂದಿಲ್ಲ, ಈ ವಿಷಯದಲ್ಲಿ ಜಗಳ ಮಾಡುವಂಥದ್ದಾಗಲಿ, ಬೈಯುವಂಥದ್ದಾಗಲಿ, ಈ ಥರ ಎಲ್ಲ ಇರುತ್ತೆ. ಅವೆಲ್ಲ ಮಾಡಬೇಡಿ. ಬೆಳಗ್ಗೆ ಎದ್ದಿದ್ದ ತಕ್ಷಣ ಏನು ಮಾಡಬೇಕು? ನೀವು ದೇವರ ವಾಕ್ಯವನ್ನು ಓದುವವರಾಗಿರಬೇಕು. ದೇವರ ವಾಕ್ಯದ ವಿಷಯವಾಗಿ ನೀವು ಮಾತಾಡುವವರಾಗಿರಬೇಕು. ಅದನ್ನೇ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಇವುಗಳ ವಿಷಯಗಳಲ್ಲಿ ನೆಕ್ಸ್ಟ್ ಓದ್ರೆ ಅದನ್ನು, ಇವುಗಳನ್ನು ಜ್ಞಾಪಕಾರ್ಥವಾಗಿ ಮೇಲ್ಗಡೆ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳ ವಿಷಯ ಅಂದರೆ ದೇವರ ಆಜ್ಞೆಗಳ ವಿಷಯದಲ್ಲಿ. ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು, ಆತನನ್ನು ನಂಬಿಕೊಂಡರೆ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. ಎಲ್ಲಿ ಹೋದರೂ ನೀವು ಕೃತಾರ್ಥರಾಗುವಿರಿ. ಆತನ ಆಜ್ಞೆಗಳಿದೆ, ದೈವಗ್ರಂಥ ಕೊಟ್ಟಿದ್ದಾರೆ. ಈ ಒಂದು ಆಜ್ಞೆಗಳಲ್ಲಿ ನಾವೇನು ಮಾಡಬೇಕು? ಈ ಒಂದು ಆಜ್ಞೆಗಳಲ್ಲಿ ನಾವು ಸಂತೋಷ ಪಡಬೇಕು. ಈ ಆಜ್ಞೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಹೌದಲ್ವಾ? ಯಾವಾಗ ಕಲಿಸ್ಕೊಡ್ಬೇಕು? ದಾರಿಯಲ್ಲಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲ್ಕೊಳ್ಳುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ, ಒಟ್ಟಿನಲ್ಲಿ ಎಲ್ಲ ಸಮಯದಲ್ಲೂ ನಾವು ವ್ಯರ್ಥವಾಗಿರುವ ವಿಷಯವನ್ನು ಮಾತಾಡದೆ, ವ್ಯರ್ಥವಾಗಿರುವುದನ್ನು ಟಿ ವಿಯಲ್ಲಿ ನೋಡದೆ, ಮೊಬೈಲಲ್ಲಿ ನೋಡದೆ, ನಾವು ನಮ್ಮ ದೇವರಾದ ಯೆಹೋವನ ಒಂದು ಮಾತುಗಳನ್ನು ನಾವು ಮಾತಾಡಬೇಕು. ಅದಕ್ಕೆ ಸತ್ಯವೇದವನ್ನು ಚೆನ್ನಾಗಿ ಓದುವವರಾಗಿರಬೇಕು. ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಮಕ್ಕಳಿಗೆ ಮಾತ್ರನಾ?
4ನೇ ಅಧ್ಯಾಯ ತೆಗಿರಿ, ಅದೇ ಧರ್ಮೋಪದೇಶ ಕಾಂಡ 9ನೇ ವಚನ ಓದ್ರಿ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಓಕೆ, ಇಲ್ಲಿ ಮತ್ತೆ ಇನ್ನೊಂದು ಸಂತತಿ ಆ್ಯಡ್ ಆಯಿತು. ಯಾರವರು? ಮೊಮ್ಮಕ್ಕಳು. ಇಲ್ಲಿವರೆಗೂ ನಾವಾಯಿತು, ನಮ್ಮ ಮಕ್ಕಳಾಯಿತು, ನೆಕ್ಸ್ಟು ಮೊಮ್ಮಕ್ಕಳು. ಎಲ್ಲರಿಗೂ ಕೆಲಸ ಇದೆ ಇಲ್ಲಿ. ದೇವರ ಮನೆಯಲ್ಲಿ ಎಲ್ಲರಿಗೂ ಕೆಲಸ ಇದೆ, ದೊಡ್ಡವರಿಗೂ ಚಿಕ್ಕವರಿಗೂ ವಯಸ್ಸಾದವರಿಗೂ ಎಲ್ಲರಿಗೂ ಕೆಲಸ ಇದೆ. ಏನು ಮಾಡಬೇಕು ನಾವೀಗ? ದೇವರ ವಾಕ್ಯಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಈಗ ನಾನು ಮೊದಲನೇದಾಗಿ ಹೇಳಿದೆ, ಮೌಲೇಕನಿಗೆ ನೀವು ಆಹುತಿಯನ್ನು ಕೊಡಬಾರ್ದು ಎಂಬುದಾಗಿ. ಆದರೆ ಇಸ್ರಾಯೇಲರು ಮಾತನ್ನು ಕೇಳಿಲ್ಲ, ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಬಿಟ್ರು. ಮೌಲೇಕನು ಅಂದರೆ ಅದೊಂದು ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯವಾಗಿದೆ. ನರಬಲಿ ಎಷ್ಟು ಮಾತ್ರಕ್ಕೂ ಸತ್ಯವೇದವು ಅದು ಒಪ್ಕೊಳ್ಳುವಂಥ ವಿಷಯ ಅಲ್ಲ. ಅದು ನಮ್ಮ ದೇವರ ಮನಸ್ಸಿಗೆ ಬರಲಿಲ್ಲ ಎಂಬುದಾಗಿ ಯೆರೆಮೀಯನ ಗ್ರಂಥದಲ್ಲಿದೆ. ದಯಮಾಡಿ ತೆಗಿರಿ ಯೆರೆಮೀಯನ ಗ್ರಂಥ. ಯೆರೆಮೀಯ 32ನೇ ಅಧ್ಯಾಯ 35ನೇ ವಚನ ಹೋದ್ರಿ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಮೋಲೆಕ್ ದೇವತೆಗಾಗಿ ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿನ ಬಾಳನ ಪೂಜಾ ಸ್ಥಳಗಳನ್ನು ಕಟ್ಟಿ ಯೆಹೂದವನ್ನು ಪಾಪಕ್ಕೆ ಸಿಕ್ಕಿಸಿದ್ದಾರೆ. ನಾನು ಇಂಥ ಅಸಹ್ಯ ಕಾರ್ಯವನ್ನು ವಿಧಿಸಲಿಲ್ಲ, ಅದರ ಸಂಕಲ್ಪವು ನನ್ನ ಮನಸ್ಸಿನಲ್ಲಿ ಹುಟ್ಟಲಿಲ್ಲ. ಇಲ್ಲಿ ದೇವರು ಬಹಳ ವ್ಯಥೆಪಟ್ಟು ನೊಂದುಕೊಂಡು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲಿ ಓದ್ರಿ ದಯಮಾಡಿ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಮೋಲೆಕ್ ದೇವತೆಗಾಗಿ ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿನ ಬಾಳನ ಪೂಜಾ ಸ್ಥಳಗಳನ್ನು ಕಟ್ಟಿ ಯೆಹೂದವನ್ನು ಪಾಪಕ್ಕೆ ಸಿಕ್ಕಿಸಿದ್ದಾರೆ. ನಾನು ಇಂಥ ಅಸಹ್ಯ ಕಾರ್ಯವನ್ನು ವಿಧಿಸಲಿಲ್ಲ, ಅದರ ಸಂಕಲ್ಪವೂ ನನ್ನ ಮನಸ್ಸಿನಲ್ಲಿ ಹುಟ್ಟಲಿಲ್ಲ. ದೇವರಿಗೆ ಈ ಸಂಕಲ್ಪ ಬರಲಿಲ್ಲ. ದೇವರು ಉಡುಗೊರೆಯಾಗಿ ಕೊಟ್ಟ ಮಕ್ಕಳನ್ನು ಅವರು ಬಲಿ ಕೊಡುವುದನ್ನು ದೇವರು ನೋಡಿ ದೇವರು ಅವರಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅವರು ಏನು ಮಾಡಿದ್ರು? ಅದನ್ನು ದೇವರು ಕೊಟ್ಟ ಒಂದು ಸ್ವಾತಂತ್ರ್ಯವನ್ನು ಅವರು ಕೆಟ್ಟ ವಿಷಯಕ್ಕೆ ಉಪಯೋಗಿಸ್ಕೊಂಡ್ರು. ದೇವರ ಮಾತನ್ನು ಕೇಳಿಲ್ಲ, ತಮ್ಮ ಮಕ್ಕಳನ್ನು ಬಲಿ ಕೊಟ್ಟರು. ಈಗಿನ ಕಾಲಕ್ಕೆ ದೇವರು ನಮಗೆ ಯಾಕೆ ಇದನ್ನು ಬರೆಸ್ಕೊಟ್ಟಿದ್ದಾರೆ ಅಂದರೆ, ಈಗಿನ ಕಾಲದಲ್ಲಿರುವ ನಮಗೆ ಅದು ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ಏನಕ್ಕೆ ಕೊಟ್ಟಿದ್ದಾರೆ ದೇವರು ನಮಗೆ? ಸತ್ಯವೇದದಲ್ಲಿ ಇದನ್ನು ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ದಯಮಾಡಿ 10ನೇ ವರ್ಷದಲ್ಲಿ 1 ಕೊರಿಂಥ 10ನೇ ಅಧ್ಯಾಯ 11ನೇ ವರ್ಷ ಓದಿದೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ನೋಡಿರಿ, ನಮಗೆ ಏನಕ್ಕೆ ಬರೆಯಲ್ಪಟ್ಟಿದೆ? ಇವೆಲ್ಲ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ಈಗ ಕೇಳಿಸ್ಕೊಳ್ರಿ, ಮೌಲೇಕನಿಗೆ ದೇವರು ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಮೌಲೇಕನಿಗೆ ಆಹುತಿ ಕೊಡಬಾರ್ದೆಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲನೇದಾಗಿ ಏನು ಮಾಡಬೇಕಂತ ಹೇಳಿದ್ದಾರೆ? ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಕಲಿಸಿಕೊಡ್ರಿ. ಯಾವಾಗ ಕಲಿಸ್ಕೊಡೋದು? ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ, ಎಲ್ಲ ಸಮಯದಲ್ಲಿ ನಾವು ಏನು ಮಾಡಬೇಕು? ದೇವರ ವಾಕ್ಯದ ವಿಷಯವಾಗಿ ಹೊರತು ಬೇರೆ ವಿಷಯವನ್ನು ಮಾತಾಡಬಾರ್ದು. ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳು. ಈಗ ನೋಡಿರಿ, ನಾವು ಅನೇಕ ಮಕ್ಕಳನ್ನು ನೋಡ್ತೇವೆ, ಅವರಿಗೆ ತಂದೆ ತಾಯಿ ಒಂದು ಶಿಕ್ಷಣ ಇಲ್ಲದೇ ಇದ್ದರೆ ಅವರು ಹೇಗೆ ಬೆಳೀತಾರೆ? ದೊಡ್ಡವರಾದಮೇಲೆ ಅವ್ರು ಮಾತು ಕೇಳೋದಿಲ್ಲ. ದೊಡ್ಡವರಾದಮೇಲೆ ಅವರು ಮಾತು ಕೇಳೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಮೌಲೇಕನಂದರೆ ಯಾರು ಗೊತ್ತಾ? ಆಗಿನ ಕಾಲದಲ್ಲಿ ಮೌಲೇಕನಂದರೆ ಒಂದು ವಿಗ್ರಹ. ಈಗಿನ ಕಾಲದಲ್ಲಿ ಮೌಲೇಕನಂದರೆ ಯಾರು ಗೊತ್ತಾ? ಸೈತಾನನು, ದೆವ್ವ. ಈ ದೆವ್ವ ಏನು ಮಾಡುತ್ತಂದರೆ ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು ಎಲ್ಲರನ್ನ ನುಂಗು ಹಾಕಲಿಕ್ಕೆ ಅದು ಈಗ ತಿರುಗ್ತಾ ಇದೆ. ಮೌಲೇಕನ ಆವಾಗ ಅಲ್ಲಿ ಮಾತ್ರ ಇದ್ದರು, ಬೆನ್ ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಮಾತ್ರ ಅಲ್ಲಿ ದೆವ್ವ ಇರ್ತಿತ್ತು. ಈಗ ದೆವ್ವ ಎಲ್ಲ ಕಡೆ ತಿರುಗ್ತಾ ಇದೆ. ಎಲ್ಲಿ ತಿರುಗ್ತಾ ಇದೆ? ಎಲ್ಲ ಕಡೆ ತಿರುಗ್ತಾ ಇದೆ, ಒಂದು ಕಡೆಯಿಂದ ಎಲ್ಲ ಕಡೆ. ನಿಮ್ಮ ಮಕ್ಕಳನ್ನು ಬಿಡೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ. ಪಾಪದಲ್ಲಿ ಬೀಳಿಸಿ ನಿಮ್ಮನ್ನು ನುಂಗಲಿಕ್ಕೆ ತಿರುಗ್ತಾ ಇದೆ. ಒಂದು ಕಡೆ ಇಲ್ಲ ಆ ವಿಗ್ರಹ, ಈಗ ಎಲ್ಲ ಕಡೆ ಇದೆ. ಆ ವಿಗ್ರಹ ಯಾವುದು ಗೊತ್ತಾ? ಪೇತ್ರನು ಕ್ಲಿಯರಾಗಿ ಹೇಳ್ತಾರೆ. ದಯಮಾಡಿ ಓದ್ರಿ ಆ ವಿಷಯ. 1 ಪೇತ್ರ 5ನೇ ಅಧ್ಯಾಯದ 8ನೇ ವಚನ. 1 ಪೇತ್ರ 5:8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡ್ರಿ, ನಿಮ್ಮ ವಿರೋಧಿಯಾದ ಸೈತಾನನು ಅಂದರೆ ಈ ಮೌಲೇಕನೆಂಬ ದೆವ್ವ ಈಗ ಏನು ಮಾಡ್ತಾ ಇದೆ? ಹುಡುಕ್ತಾ ಇದೆ ಅಂದರೆ ಮೊಬೈಲಲ್ಲಿ ಇರುತ್ತೆ,
ಟಿ ವಿಯಲ್ಲಿ ಇರುತ್ತೆ, ಸುತ್ತಮುತ್ತಲ ಪ್ರಜೆಗಳು ಅಂದರೆ ನಮ್ಮ ಸಮಾಜದಲ್ಲಿ ಇರುತ್ತೆ. ಆದರೆ ನಾವು ಏನು ಮಾಡಬೇಕು? ಜಾಗರೂಕರಾಗಿರಬೇಕು. ನಮ್ಮ ಮಕ್ಕಳಿಗೆ ನಾವು ಈಗ ದೊಡ್ಡವರು, ನಮಗೆ ತಂದೆ ತಾಯಿ ಗೈಡೆನ್ಸ್ಗಿಂತ ನಮಗೆ ಜ್ಞಾನ ಬಂದಿದೆ. ನಾವೇನು ಮಾಡಬೇಕೀಗ? ಜಾಗರೂಕರಾಗಿರಬೇಕು. ಏನು ಮಾಡುತ್ತೆ ಈಗ ದೆವ್ವ? ನಮ್ಮನ್ನು ನುಂಗು ಹಾಕ್ಬಿಡುತ್ತೆ. ನುಂಗು ಹಾಕಿದ್ರೆ ಅಷ್ಟೇನ, ಮತ್ತೆ ನಾವು ಹೊರಗಡೆ ಬರೋಕ್ಕಾಗೋದಿಲ್ಲ. ಒಂದು ಸಲ ನುಂಗ್ಬಿಟ್ರೆ ಹೊರಗಡೆ ಬರೋಕ್ಕಾಗೋದಿಲ್ಲ. ಆ ರೀತಿ ಅದು ಕೆಲಸ ಮಾಡುತ್ತೆ ಆ ದೆವ್ವ. ನಿಮ್ಮನ್ನೆಲ್ಲ ಸಾಧ್ಯವಾದ ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು ಯಾರನ್ನೂ ಬಿಡಲ್ಲ. ಆಗಿನ ಕಾಲದಲ್ಲಿ ಬೆನ್ನಿನ ತಗ್ಗಿನಲ್ಲಿ ಮಾತ್ರ ಆ ದೆವ್ವ ಇತ್ತು. ಅಲ್ಲಿ ಹೋಗಿ ತಮ್ಮ ಮಕ್ಕಳನ್ನು ಬಲಿ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾಯಿದ್ರು. ಏನಕ್ಕೆ ಹಾಳು ಮಾಡ್ತಾಯಿದ್ರು ಅಂದರೆ ಅವ್ರಿಗೊಂದು ಮೂಢನಂಬಿಕೆ ಇತ್ತು, ನಮಗೆ ಪರಲೋಕದಿಂದ ಅಂದರೆ ಆಕಾಶದಿಂದ ಮಳೆ ಕಾಲಕ್ಕೆ ಆಗಬೇಕೆಂಬುದಾಗಿ. ನಂತರ ನಮ್ಮ ಬೆಳೆಗಳಿಗೆ ಕೀಟಗಳು ಬಂದು ಹಾಳು ಮಾಡಬಾರ್ದು, ನಮಗೆ ಹೊಟ್ಟೆ ತುಂಬ ಊಟ ಬೇಕು. ಈ ರೀತಿ ತಾವು ತಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಕಾಳು ಕಡ್ಡಿಗಳನ್ನು ಕೂಡಿಸಿಕೊಂಡು ಸಂತೋಷವಾಗಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿರಬೇಕೆಂಬುದಾಗಿ ತಮ್ಮ ಮಕ್ಕಳನ್ನು ಬಲಿ ಕೊಡ್ತಾಯಿದ್ರು. ದೇವರು ಇದನ್ನೆಲ್ಲ ನೋಡಿ ಬಹಳ ತೊಂದರೆಗೊಂಡು, ನೀವು ನಿಮ್ಮ ಮಕ್ಕಳನ್ನು ಬಲಿ ಕೊಡಬೇಡ್ರಿ, ಆದರೆ ನಾನೇ ಒಂದು ಮಾತನ್ನು ಕೊಡ್ತೇನೆ. ಅದೇನೆಂದರೆ, ನಾನು ನನ್ನ ಮಗನಾದ ಯೇಸು ಸ್ವಾಮಿಯನ್ನು ನಿಮಗೋಸ್ಕರ ಕೊಡ್ತೇನೆ. ನೀವು ಬಲಿ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡ್ರಿ, ಆದರೆ ನಾನು ನನ್ನ ಮಗನಾದ ಯೇಸು ಸ್ವಾಮಿಯವರನ್ನು ನಿಮಗೋಸ್ಕರ ಕಳಿಸಿಕೊಡ್ತೇನೆ. ನಿಮ್ಮ ಎಲ್ಲ ಪಾಪಗಳಿಂದ ಆತನು ಬಿಡಿಸ್ತಾನೆ. ಆತನ ಮೂಲಕವಾಗಿ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. ಆತನ ಮೂಲಕವಾಗಿ ನಿಮಗೆ ಆಕಾಶದಿಂದ ಮಳೆ ಬರುತ್ತದೆ. ಆತನ ಮೂಲಕವಾಗಿ ನಿಮಗೆ ನಿಮ್ಮ ಎಲ್ಲ ಬೆಳೆಗಳಿಗೂ ಆಶೀರ್ವಾದ ಉಂಟಾಗುತ್ತದೆ. ನೀವು ನೆಮ್ಮದಿಯಾಗಿರ್ತೀರ. ಯೇಸು ಸ್ವಾಮಿಯನ್ನು ನಂಬಿ ನೆಮ್ಮದಿಯಿಂದ ಜೀವನ ಕಳೆಯಬೇಕೆಂಬುದಾಗಿ ನೀವು ಬಲಿ ಕೊಡಬೇಡ್ದು, ಆದರೆ ನಾನು ನನ್ನ ಮಗನನ್ನೇ ಕೊಡ್ತೇನೆ. ಯೇಸು ಸ್ವಾಮಿಯನ್ನು ನಿಮಗೋಸ್ಕರ ಕೊಡ್ತೇನೆ. ಆ ಯೇಸು ಸ್ವಾಮಿಯನ್ನು ನಂಬಿದರೆ ಸಾಕು. ಆ ಯೇಸು ಸ್ವಾಮಿಯನ್ನು ನಂಬಿದರೆ ಸಾಕು. ಇಲ್ಲಿ ಕೇಳಿಸ್ಕೊಳ್ಳಿ, ಯೇಸು ಸ್ವಾಮಿಯನ್ನು ನಂಬಿದರೆ ಸಾಕು, ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. ನೀವು ನಿಮ್ಮ ಮಕ್ಕಳನ್ನು, ನಿಮ್ಮ ಭವಿಷ್ಯವನ್ನು ಹಾಳು ಮಾಡಬೇಕಾಗಿಲ್ಲ. ಆಶೀರ್ವಾದಕ್ಕೋಸ್ಕರ ನಿಮಗೆ ನಿಜವಾದ ಆಶೀರ್ವಾದವನ್ನು ನನ್ನ ಮಗನಾದ ಯೇಸು ಸ್ವಾಮಿಯ ಮುಖಾಂತರ ನಿಮಗೆ ಅನುಗ್ರಹಿಸುವವನಾಗಿದ್ದೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಿಯರೇ, ಈಗ ತಾನೇ ನಾವು ವಾಕ್ಯವನ್ನು ಕೇಳಿದ್ವಿ. ನನ್ನ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತೇನೆ. ನಾನು ಇವತ್ತು ಹೇಳಿದ ವಾಕ್ಯವನ್ನು ಇನ್ನೊಂದು ಸಾರಿ ಕೇಳಿಸ್ಕೊಳ್ಳೋಣ. ಒಂದು ಹೈಲೈಟ್ಸ್ ಆಗಿ ಹೇಳ್ತೇನೆ. ಅಂದರೆ ಇಸ್ರಾಯೇಲರನ್ನು ದೇವರು ಐಗುಪ್ತ ದೇಶದಿಂದ ಬಿಡಿಸಿದ ಮೇಲೆ ಅವರಿಗೆ ಕೆಲವು ಆಜ್ಞೆಗಳನ್ನು ಕೊಟ್ಟರು. ಅದರಲ್ಲಿ ಒಂದು ಆಜ್ಞೆ ಏನಂದರೆ, ನಿಮ್ಮ ಮಕ್ಕಳನ್ನು ಆಹುತಿ ಕೊಡಬಾರ್ದು. ಎಲ್ಲರೂ ಹೇಳ್ರೆ, ಮೌಲೇಕನಂದರೆ ಯಾರು? ದೆವ್ವ. ಆ ದೆವ್ವಕ್ಕೆ ನಿಮ್ಮ ಮಕ್ಕಳನ್ನು ಬಲಿ ಕೊಡಬಾರ್ದು. ಗಂಡು ಹೆಣ್ಣು ಮಕ್ಕಳನ್ನು ಅದರ ಮೇಲಿಟ್ಟು ಬೇಯಿಸಬಾರ್ದು ಅಥವಾ ಆಹುತಿ ಕೊಡಬಾರ್ದು. ಈ ಒಂದು ಕಟ್ಟಪ್ಪಣೆಯನ್ನು ಕೊಟ್ಟರು. ನಂತರ ನಿಮ್ಮ ಮಕ್ಕಳನ್ನು ಅದರ ಬದಲು ಏನು ಮಾಡಬೇಕಂತ ಹೇಳಿದ್ರು? ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡಿಸ್ಬೇಕು. ಯಾವಾಗ ಅಭ್ಯಾಸ ಮಾಡಿಸ್ಬೇಕು? ಮಲಗುವಾಗಲೂ, ಏಳುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಕೂತಿರುವಾಗಲೂ ನಾವು ದೇವರ ವಿಷಯವನ್ನೇ ಹೊರತು ಬೇರೆ ವಿಷಯವನ್ನು ಮಾತಾಡಬಾರ್ದು. ನಾವು ಏನು ನೋಡಬೇಕು? ಟಿ ವಿಯಲ್ಲಿ ನೋಡಿದ್ರೆ ಏನು ನೋಡಬೇಕು? ನಮಗೆ ಅನುಕೂಲವಾಗುವಂಥದ್ದು ಮಾತ್ರ ನೋಡಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ಕೊಮೊಡೋ ಡ್ರ್ಯಾಗನ್ ಎಂಬುದಾಗಿ, ಪಾರ್ಥಿನೋಜೆನಿಸಿಸ್. ಇದರಿಂದ ನನಗೆ ಗೊತ್ತಾಯಿತು ಪಾರ್ಥಿನೋಜೆನಿಸಿಸ್ ಇದೆ ಎಂಬುದಾಗಿ. ಯೇಸು ಸ್ವಾಮಿಯು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದನು ಎಂಬುದಕ್ಕೆ ಪ್ರಕೃತಿಯಲ್ಲಿ ಸಾಕ್ಷಿ ಇದೆ. ಪ್ರಕೃತಿಯಲ್ಲಿ ಅದು ನಡೆಯುತ್ತೆ. ಅದು ಸತ್ಯ ಎಂಬುದಾಗಿ ನಂಬಲಿಕ್ಕೆ ನಮಗೆ ಮಾರ್ಗವಾಯಿತು. ಸೈನ್ಸ್ ಮುಖಾಂತರ ಇದು ಪ್ರೂವ್ ಆಗುತ್ತೆ. ಅವೈಜ್ಞಾನಿಕ ಅಲ್ಲ, ಅದು ವೈಜ್ಞಾನಿಕವಾಗಿರುವಂಥದ್ದು. ಕನ್ಯೆಯ ಗರ್ಭದಲ್ಲಿ ಜನಿಸಿ ಬರುವಂಥದ್ದು ಅದು ವೈಜ್ಞಾನಿಕ. ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಆದರೆ ಅವೆಲ್ಲ ನಮಗೆ ಯಾಕೆ ಬರೆಯಲ್ಪಟ್ಟಿದೆ? ಇವೆಲ್ಲ ಬುದ್ಧಿವಾದಗಳಾಗಿ ನಮಗೆ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವೇನು ಮಾಡಬೇಕು? ಆಶೀರ್ವಾದಕ್ಕೋಸ್ಕರ ನಮ್ಮ ಮಕ್ಕಳನ್ನು ಬಲಿ ಕೊಡಬೇಕಾ? ಬೇಡ. ನಾವು ಮಾಡಬೇಕಾಗಿರೋದು ಒಂದೇ, ಅದೇನು? ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ನಾವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯವನ್ನು ನನಗೆ ಕೊಟ್ಟಂಥ ಪಾಸ್ಟರ್ ಜಾನ್ ಮೋಸಸ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.